ಮತ್ತೆ ಲಾಭಕ್ಕೋಸ್ಕರ ಬರ್ತೇವೆ. ಅವರು ನಮ್ಮ ರೈತರ ಲಾಭಕ್ಕೋಸ್ಕರ ಯಾರು ಹೋಗಿಲ್ಲ. ಜಿಲ್ಲೆಯ ಮುಖಂಡರಾಗಿರ್ತಕ್ಕಂಥ ಧರ್ಮರಾಜ್ ಸಾವು ಸಾವ್ಕಾರ ಅವರು ಈ ಒಂದು ಎಲ್ಲ ಸಂಘಟನೆಗಳ ಪರವಾಗಿ, ಜಂಟಿ ಸಂಘಟನೆಗಳ ಪರವಾಗಿ, ಕಬ್ಬಿಗಾರರ ಪರವಾಗಿ ಬಂದಿರ್ತಾರೆ. ಅದೇ ರೀತಿಯಾಗಿ ಮೋಸ, ಇಳುವರಿಯಲ್ಲಿ ಮೋಸ, ಈ ತೂಕ ಮತ್ತು ಇಳುವರಿಯಲ್ಲಿ ಮೋಸವನ್ನು ನಾವು ಮಾಡಬೇಕಾದ್ರೆ ಎಲ್ಲಕ್ಕಿಂತ ಪ್ರಮುಖವಾಗಿ ರೈತರಿಗೆ, ಕೆಳಮಟ್ಟದಲ್ಲಿ ರೈತರಿಗೆ ಕಾಡ್ತಾ ಇರುವ ಸಮಸ್ಯೆ ಅಂದ್ರೆ ರೈತರಿಂದ ಕಬ್ಬು ಮಾಡಬೇಕು, FRP ಒಪ್ಪಲ್ಲ, ಎಲ್ಲ ಒಪ್ಪುತ್ತೀವಿ. ಈ ಇನ್ನೊಂದು ಸಮಸ್ಯೆ ಕೂಡ ಇಲ್ಲಿವರೆಗೆ 15 ದಿನಗಳ 14 ದಿನಗಳ ಒಳಗಾಗಿ ಜಿಲ್ಲೆ ಕಟ್ಟಬೇಕು. ನಾವು 3% ಬಡ್ಡಿಯನ್ನು ತೊಗೊಂಡಿರ್ತಾರೆ ಲೋನ್. ಒಂದು ವೇಳೆ ಮಾರ್ಚ್ 31 ಮುಗಿತು, ಏಪ್ರಿಲ್ 1ನೇ ತಾರೀಕಿಗೆ ನಮ್ಮ ಬಡ್ಡಿ 3 ದಿನ ಒಮ್ಮೆ 12% ಆಯ್ತು. ಅದರ ಸಲುವಾಗಿ ಇಲ್ಲಿ ಕೂಡ ಕಾನೂನು ಏನಿದೆ, ಕೊಡಲಿಲ್ಲ 15% ಕೊಡಬೇಕಲ್ಲ, ಆಟೋಮೆಟಿಕ್ ಆಗಿ ಯಾವ ಸಕ್ಕರೆ ಕಾರ್ಖಾನೆ 14 ದಿನದ ಕೂಡ ನಮ್ಮ ರೈತರ ಕಾರ್ಯ 15% ಬಡ್ಡಿ ಬರಬೇಕು. FRP ಕಾನೂನು ತಿದ್ದುಪಡಿ ಮಾಡಬೇಕು ತಿಳ್ಕೊಂಡು ನಾವು ಕೇಂದ್ರ ಸರ್ಕಾರ ಕೂಡ ನಾವು ರಮೇಶ್ ಅವರು ಮತ್ತು ಶಾಸಕ ನೇತೃತ್ವದಲ್ಲಿ ಅವರನ್ನು ಬ್ಯಾಲೆನ್ಸ್ ಮಾಡಬೇಕಾದ ಕಾರ್ಖಾನೆ ನೀತಿ ಎಂದು ನಾವು ಕಟ್ಟಲ್ಲಿ ಮತ್ತು ಎಷ್ಟೊಂದಿಗೆ ಹಣ ಮಾಡೋಣ. ಎಲ್ಲ ಕಾರ್ಖಾನೆಗಳು ಲಾಭಕ್ಕೋಸ್ಕರ ಬಂದಿರ್ತವೆ. ಇನ್ನೊಂದು ಸಮಸ್ಯೆ, ನಾವು ಗ್ರೌಂಡ್ ಲೆವೆಲ್ ಸಮಸ್ಯೆ ಹೇಳ್ತೀವಿ. ರೈತರಿಂದ ಒಂದು ಎಕರೆಗೆ 4,000 ಡೈರೆಕ್ಟರ್ ಇದ್ದೀನಿ ನಾನು 10 ವರ್ಷ. ಮತ್ತು ಕೆಲವೇ 5 ಎಲೆಕ್ಷನ್ ನಂದೇ ಡೈರೆಕ್ಟರ್ ಕೂಡ ಒಂದು ಎಕರೆಗೆ 600 ರೂಪಾಯಿ ಕೊಂಡ್ರು. ಹೊಲ ನನಗೆ ನೋಡಪ್ಪ ಏನಿದ್ರು ಕೂಡ ಏನಾಗ್ತದೆ, ಎಕರೆಗೆ 600 ರೂಪಾಯಿ 17 ಎಕರೆ ಸಿಗ್ತದೆ, 2 ಲಕ್ಷ ರೂಪಾಯಿ ಆದಾಯ. ಅದರ ಸಲುವಾಗಿ ಈ ಸಮಸ್ಯೆ ಬೇಕಾಗಿದ್ದರೆ ಸರ್ಕಾರ ದ್ವಿಪಕ್ಷೀಯ ಒಪ್ಪಂದ ಮಾಡಿಕೊಳ್ಬೇಕು. ಬಯಲಾಟ್ರಲ್ ಅಗ್ರಿಮೆಂಟ್ ಮಾಡಬೇಕು. ದ್ವಿಪಕ್ಷೀಯ ಒಪ್ಪಂದ